ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಇವತ್ತು ಸೈಬರ್ ಕ್ರೈಮ್ನಲ್ಲಿ ನಾವು ಗಮನ ಹರಿಸ್ತಾ ಇರುವಂಥ ಟಾಪಿಕ್ ರ್ಯಾನ್ಸಮ್ವೇರ್. ಈ ರ್ಯಾನ್ಸಮ್ವೇರ್ ಅನ್ನೋ ಸ್ಕ್ಯಾಮ್ ಒಬ್ಬ ವ್ಯಕ್ತಿಗೂ ಆಗಬಹುದು ಅಥವಾ ಒಂದು ದೈತ್ಯ ಸಂಸ್ಥೆಗೂ ಆಗಬಹುದು. ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳೇ ಇದರಿಂದ ನಲುಗಿ ಹೋಗ್ತವೆ. ಅಂದರೆ ಎಲ್ಲೋ ಒಬ್ಬ ಹ್ಯಾಕರ್ ಕೂತ್ಕೊಂಡು ಒಂದು ಮೆಲಿಷಿಯಸ್ ಸಾಫ್ಟ್ವೇರ್ನ ತಯಾರು ಮಾಡ್ತಾನೆ. ಅದನ್ನು ಯಾವ ಸಂಸ್ಥೆ ಅಥವಾ ಸಿಸ್ಟಮ್ಗೆ ಟಾರ್ಗೆಟ್ ಆಗಿರುತ್ತೋ ಆ ಸಿಸ್ಟಮ್ ಒಳಗೆ ಆತ ನುಗ್ಗಿಸ್ತಾನೆ. ಆಗ ಕಂಪ್ಲೀಟ್ ಸಿಸ್ಟಮ್ ಲಾಕ್ ಆಗುತ್ತೆ. ಏನು ಕೆಲಸ ಮಾಡೋಕ್ಕೂ ಆಗಲ್ಲ, ಯೂಸ್ ಮಾಡೋಕ್ಕೂ ಆಗಲ್ಲ. ಇದು ಒಂದು ದೈತ್ಯ ಸಾಫ್ಟ್ವೇರ್ ಕಂಪನಿಯ ಸಿಸ್ಟಮ್ಗಳಿಗೆ ಆದರೆ ದಿನಗಟ್ಟಲೆ ಕೆಲಸಗಳು ನಿಂತು ಹೋಗ್ತವೆ. ಇದರಿಂದ ಅವರಿಗೆ ಕೋಟಿ ಕೋಟಿ ನಷ್ಟ ಉಂಟಾಗುತ್ತೆ. ಯಾಕಾಗಿ ಈ ರೀತಿ ಹ್ಯಾಕರ್ಸ್ ಮಾಡ್ತಾರೆ ಅಂತ ನೋಡಿದ್ರೆ, ಈ ರೀತಿಯಾಗಿ ಸಿಸ್ಟಮ್ ಲಾಕ್ ಮಾಡಿದ ಮೇಲೆ ಇದನ್ನು ಡಿಫ್ರೀಸ್ ಮಾಡೋಕ್ಕೆ ಕೋಟಿ ಕೋಟಿ ಹಣದ ಬೇಡಿಕೆ ಇಡ್ತಾರೆ. ಸೇಮ್ ಕಿಡ್ನಾಪ್ ಮಾಡಿದ ಮೇಲೆ ಖದೀಮರು ಯಾವ ರೀತಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೋ ಅದೇ ರೀತಿಯೇ ಇಲ್ಲೂ ಕೂಡ. ಆದರೆ ಇಲ್ಲಿ ಸೈಬರ್ ವಂಚಕರು ಹಣವನ್ನು ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಪಡೆಯೋದು ಅದೊಂದು ರೀತಿ ಫ್ಯಾಷನ್ ಆಗಿಬಿಟ್ಟಿದೆ. ಹಾಗಿದ್ರೆ ಈ ಸೈಬರ್ ರ್ಯಾನ್ಸಮ್ ವೇರ್ನಿಂದ ಬಚಾವಾಗೋದು ಹೇಗೆ? ನಿಮ್ಮ ಡೇಟಾವನ್ನು ಆಗಾಗ ಬ್ಯಾಕಪ್ ಮಾಡ್ಕೊಳ್ಳಿ. ಕಾಂಟೆಂಟ್ ಸ್ಕ್ಯಾನಿಂಗ್ನ ಆಗಾಗ ಮಾಡ್ತಾ ಇರಿ. ಅಂದರೆ ಯಾವುದಾದ್ರೂ ಹಾರ್ಮ್ಫುಲ್ ಫೈಲ್ಸ್ ಇದ್ದರೆ ಆಗ ನಿಮಗೆ ಗೊತ್ತಾಗುತ್ತೆ. ಸಿಸ್ಟಮ್ಗಳನ್ನು ಅಪ್ಡೇಟ್ ಮಾಡ್ತಾ ಇರಿ. ಎಂಪ್ಲಾಯೀಸ್ನ ಟ್ರೈನ್ ಮಾಡ್ತಾ ಇರಿ. ಈ ರೀತಿಯಾದಂಥ ಯತ್ನಗಳು ಆದಾಗ ಯಾವ ರೀತಿ ಬಚಾವಾಗಬೇಕು ಅಂತ. ಅದರ ಜೊತೆಗೆ ಈ ರೀತಿಯಾದಂಥ ಒಂದು ದಾಳಿಗಳಾದಾಗ ಅದನ್ನು ಕಂಡು ಹಿಡಿದು ಅದನ್ನು ತಡೆಯೋಕೆ ಏನೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಕೂಡ ನೀವು ಪ್ಲ್ಯಾನ್ ಮಾಡಬೇಕು. ಇನ್ನು ಹಾಗಿದ್ರೆ ಈ ಸ್ಕ್ಯಾಮ್ನಲ್ಲಿ ಏನೇನು ಮಾಡಬಾರ್ದು ಅಂತ ನೋಡಿದ್ರೆ, ಈ ರ್ಯಾನ್ಸಮ್ ಅಂದರೆ ದುಡ್ಡನ್ನು ಕೊಟ್ಟರೂ ಕೂಡ ನಿಮ್ಮ ಡೇಟಾ ವಾಪಸ್ ಬರುತ್ತೆ ಅಂತ ಅಥವಾ ಮತ್ತೆ ಈ ರೀತಿ ದಾಳಿ ಆಗಲ್ಲ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಅವ್ರು ಎಷ್ಟೇ ಬೇಡಿಕೆ ಇಟ್ಟರೂ ಹಣ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಪರ್ಸ್ನಲ್ ಮಾಹಿತಿಯನ್ನು ಯಾವ ಅಪರಿಚಿತ ಸೋರ್ಸ್ ಜೊತೆಗೂ ನೀವು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ. ಅಟ್ಯಾಕ್ ಆದಾಗ ಯಾವ ಸಿಸ್ಟಮ್ ಅಟ್ಯಾಕ್ ಆಗಿರುತ್ತೋ ಅದನ್ನು ಪ್ರತ್ಯೇಕಿಸಿ. ಅಂದರೆ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಆ್ಯಂಡ್ ನೆಟ್ವರ್ಕ್ನಿಂದ ಅದನ್ನು ಕಟ್ ಮಾಡಿ. ಅಟ್ಯಾಕ್ ಆದಾಗ ಬ್ಯಾಕಪ್ ಮಾಡೋಕ್ಕೆ ಹೋಗಬೇಡಿ. ಆಗ ಇನ್ನಷ್ಟು ರಿಸ್ಕ್ ಚಾನ್ಸಸ್ ಜಾಸ್ತಿ ಇರುತ್ತೆ.